ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಯಾರಾದರೂ ನಿನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದಾರೆ ಎಂಬುದನ್ನು ತೋರಿಸುವ ಆಳವಾದ ಗುರುತುಗಳು. ಮಾನವ ಜೀವನದಲ್ಲಿ ಪ್ರೀತಿ ಎಂಬ ಪದ ಒಂದು ಮಾಯೆಯಂತೆ. ಅದು ಆಕಾಶದಲ್ಲಿ ಕಾಣದ ಕಿರಣದಂತೆ, ಆದರೆ ಹೃದಯದಲ್ಲಿ ಉತ್ಪತ್ತಿಯನ್ನು ತುಂಬುವಂತೆ. ಕೆಲವೊಮ್ಮೆ ಯಾರಾದರೂ ನಮ್ಮನ್ನು ಇಷ್ಟಪಡುತ್ತಿರುವವರೋ, ನಿಜವಾಗಿಯೂ ಪ್ರೀತಿಸುತ್ತಿರುವವರೋ, ಕೇವಲ ಸಮಯ ಕಳೆಯುವವರೋ ಎನ್ನುವುದು ಸ್ಪಷ್ಟವಾಗುವುದಿಲ್ಲ. ಆದರೆ ನಿಜವಾದ ಪ್ರೀತಿಗೆ ಯಾವಾಗಲೂ ಕೆಲವು ಸ್ಪಷ್ಟ ಗುರುತುಗಳಿರುತ್ತವೆ. ಅವು ಮನಸ್ಸಿನಲ್ಲಿಯೇ ಬರೆದ ಅಕ್ಷರಗಳಷ್ಟೇ ಸ್ಪಷ್ಟವಾಗಿದ್ದರೂ ಮನಸ್ಸು ಗಮನಿಸಿದರೆ ಅವುಗಳು ಗುರುತಿಸಬಹುದು. ಸಹಜವಾಗಿ ಪ್ರೀತಿ ಗುರುತುಗಳು 6 ಮುಖ್ಯ ಭಾಗಗಳಲ್ಲಿ ನೋಡುವುದಕ್ಕೆ ಸಾಧ್ಯ. ಪ್ರತಿ ಗುರುತು ಮನಸ್ಸಿನ ಆಳದ ನಿಜತೆಯನ್ನು ತೋರಿಸುತ್ತದೆ. ಈ ಕಥಾನಕದ ಮೂಲಕ ಪ್ರೀತಿಯ ಆಳವನ್ನು, ಅದರ ನಿಜವಾದ ಅರ್ಥವನ್ನು ಮತ್ತು ವ್ಯಕ್ತಿಯೊಬ್ಬ ನಿನ್ನನ್ನು ನಿಜವಾಗಿಯೂ ಮೂಲೆ ಮಾಡುತ್ತಾನೆಯೋ ಎಂಬುದು ತಿಳಿದುಕೊಳ್ಳಲು ನಿಮಗೆ ಭೇಟಿಯಾಗುವ 6 ಗುರುತುಗಳನ್ನು ಆಳವಾಗಿ ನೋಡೋಣ. ನಂಬರ್ 1, ನಿನ್ನ ಮಾತುಗಳನ್ನು ಕೇವಲ ಕೇಳುವುದಲ್ಲ, ಮನಸ್ಸಿನಿಂದ ಅರ್ಥ ಮಾಡಿಕೊಳ್ಳುತ್ತಾರೆ. ನಿನ್ನ ಮಾತನಾಡುವಾಗ ಅವರು ಕೇವಲ ಹೌದು ಸರಿ ಎಂದು ಹೇಳುವುದಿಲ್ಲ, ನಿನ್ನ ಮಾತಿನ ಹಿಂದೆ ಇರುವ ಭಾವನೆಗಳನ್ನು ಗ್ರಹಿಸುತ್ತಾರೆ. ಒಮ್ಮೆ ಯೋಚಿಸು, ನಿನಗೆ ಏನಾದರೂ ಸಮಸ್ಯೆ ಇದ್ದಾಗ, ನಿನ್ನ ಕಣ್ಣು ಮಿನುಗದಿದ್ದಾಗ ಅಥವಾ ನಿನ್ನ ಧ್ವನಿ ಸ್ವಲ್ಪ ಬೇಸರದಿಂದಿದ್ದಾಗ ಅವರು ತಕ್ಷಣ ಎಲ್ಲ ಒಳ್ಳೆಯವೇ, ಎಷ್ಟು ಮೌನವಾಗಿರುವುದಕ್ಕೆ ಏನು ಕಾರಣ ಎಂದು ಕೇಳುತ್ತಾರೆ. ಅವರಿಗಿದು ಫಾರ್ಮಲ್ ಕ್ವಶನ್ ಅಲ್ಲ, ಅವರು ನಿನ್ನೊಳಗಿನ ಗ್ಲಾಸ್ ಬಿರುಕುಗಳನ್ನು ನೋಡಬಲ್ಲರು. ಅವರು ನಿನ್ನ ನಗುವಿನ ಹಿಂದೆ ಮರೆಮಾಡಿದ ನೋವನ್ನು ಓಡುತ್ತಾರೆ. ನೀನು ಹೇಳಿದ್ದರೂ ಅವರು, ನೀನು ಟುಡೇ ಟಯರ್ಡ್ ಆಗಿದ್ದೀಯಾ, ವರ್ಕ್ನಿಂದ ಸ್ಟ್ರೆಸ್ ಆಗಿದ್ದೀಯಾ, ಇಂದು ನೀನು ಮೂಡ್ ಸಮಥಿಂಗ್ ಆಫ್ ಆಗಿದೆ. ಇದು ಪ್ರೀತಿಯ ಮೊದಲ ಮತ್ತು ಅತಿ ದೊಡ್ಡ ಗುರುತು. ಇದೊಂದು ಅಟೆನ್ಷನ್ ಅಲ್ಲ, ಇದು ಕೇರ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಎಮೋಷನಲ್ ಕನೆಕ್ಷನ್. ನಂಬರ್ 2, ನಿನ್ನ ಸುಖ ದುಃಖಗಳನ್ನು ನಿಜವಾದ ಹಾಜರಾತಿ. ಪ್ರಪಂಚದಲ್ಲಿ ಎಲ್ಲರೂ ನಿನ್ನ ಹಸಿದಾಗ ತಿನ್ನಲು ಕೊಡಬಹುದು, ಆದರೆ ನೀನು ಅಳುವಾಗ ಕಣ್ಣೀರು ತೊಳೆಯಲು ಕೆಲವರು ಮಾತ್ರ ಬರುತ್ತಾರೆ. ನಿಜವಾದ ಪ್ರೀತಿಯ ವ್ಯಕ್ತಿ 2 ಟೈಮ್ ಸ್ಟೆಪ್ ಫಾರ್ವರ್ಡ್ ಆಗುತ್ತಾನೆ. ನೀನು ಡೌನ್ ಆಗಿದ್ದಾಗ ಮತ್ತು ನೀನು ಜೀವನದಲ್ಲಿ ಗೊಂದಲ, ಗಲಾಟೆ ಅಥವಾ ಒಂಟಿತನ ಬಂದಾಗ. ಉದಾಹರಣೆಗೆ, ನೀನು ಕೆಲಸದಲ್ಲಿ ಟಾರ್ಗೆಟ್ ಮಿಸ್ ಮಾಡಿದರೂ ಅವರು ನಿನ್ನಲ್ಲಿ ಹುಡುಕುವ ಸಾಮರ್ಥ್ಯ ಕುಸಿತವಾಗುವುದಿಲ್ಲ. ನೀನು ಹಣಕಾಸಿನ ಸಮಸ್ಯೆಯಲ್ಲಿದ್ದರೂ ಅವರು ನಿನ್ನ ಬೆಲೆಯನ್ನು ಕಡಿಮೆ ಮಾಡಿಕೊಳ್ಳುವುದಿಲ್ಲ. ನೀನು ಎಮೋಷನಲಿ ವೀಕ್ ಆಗಿದ್ದರೂ ಅವರು ದೂರ ಹೋಗುವುದಿಲ್ಲ. ಅವರು ಹೀಗೆ ಹೇಳುತ್ತಾರೆ, ಎಲ್ಲ ಸರಿಯಾಗುತ್ತೆ, ನಾನು ಇದ್ದೇನೆ. ಈ ಒಂದು ಸೆಂಟೆನ್ಸ್ 1000 ಪದಗಳಿಗೆ ಪವರ್ಫುಲ್. ಪ್ರಪಂಚದ ನಿನ್ನು ಬಿಟ್ಟು ಹೋದರೂ ನಿಜವಾದ ಪ್ರೀತಿಸುವವರು ನಿನ್ನಿಂದ ಬಿಡುವುದಿಲ್ಲ. ನಂಬರ್ 3, ನಿನಗಾಗಿ ಸಣ್ಣ ಸಣ್ಣ ಕೆಲಸಗಳನ್ನು ಪ್ರೀತಿ ತುಂಬಿ ಮಾಡುತ್ತಾರೆ. ಪ್ರತಿ ದೊಡ್ಡ ಗಿಫ್ಟ್ನಲ್ಲಿ ಅಲ್ಲ, ಪ್ರತಿ ಸ್ಮಾಲ್ ಆ್ಯಕ್ಷನ್ನಲ್ಲಿಯೂ ಅಲ್ಲ. ನೀನು ಇಷ್ಟಪಡುವ ಟೀ ಹೇಗೆ ಬೇಕೋ ಅದೇ ಥರ ಮಾಡುವುದು. ನೀನು ಟಯರ್ಡ್ ಇದ್ದಾಗ ಸೈಲೆಂಟ್ ಕಂಪನಿ ಕೊಡೋದು. ನಿನಗೆ ಹೆಡ್ಏಕ್ ಬಂದರೆ ಹಾಟ್ ವಾಟರ್ ಕೊಡೋದು. ನೀನು ಕೋಟ್ ಹಾಕಿದರೆ ಬಂದರೆ ಕೋಟ್ ಹಾಕುತ್ತೆ ಅಂತ ಟೇಕ್ ಮೈ ಜಾಕೆಟ್ ಎಂದು ಹೇಳುವುದು. ಇವು ಯಾವುದು ರೊಮ್ಯಾಂಟಿಕ್ ಮೂವಿ ಡೈಲಾಗ್ ಅಲ್ಲ, ಇವು ರಿಯಲ್ ಲೈಫ್ ಲವ್ ಸಿಗ್ನಲ್ಸ್. ಅವರಿಗೆ ನಿನ್ನ ಕಂಫರ್ಟ್ ಮುಖ್ಯ, ನಿನ್ನ ಸೇಫ್ಟಿ, ಹೆಲ್ತ್, ಫುಡ್, ಸ್ಲೀಪ್ ಇವನ್ನೆಲ್ಲ ಸ್ಮಾಲ್ ರಿಚುವಲ್ಸ್ ಆಗಿ ಕಾಳಜಿ ಕೊಡುವುದು. ನಂಬರ್ 4, ನಿನ್ನ ಫ್ಯೂಚರನ್ನು ತಮ್ಮ ಫ್ಯೂಚರ್ಗೆ ಸೇರಿಸಿಕೊಳ್ಳುತ್ತಾರೆ. ನಿಜವಾಗಿ ಪ್ರೀತಿಸುವವರು ಫ್ಯೂಚರ್ ವಿಷಯ ಬಂದಾಗ ನಾನು ಅಂದೇ ಮಾತನಾಡುವುದಿಲ್ಲ, ಅವರು ನಾವು ಅಂತ ಮಾತನಾಡುತ್ತಾರೆ. ನಮಗೆ ಫ್ಯೂಚರ್ ಟ್ರಿಪ್ಗೆ ಹೋಗಬೇಕಾ, ನಾವು ಮನೆ ಕಟ್ಟಿ ಕಾಮ್ ಲೈಫ್ ಲೀಡ್ ಮಾಡೋಣ, ಹಾಗೆ ನಿನ್ನ ಕೆರಿಯರ್ ಬೆಳೆಯೋದು ಫಸ್ಟ್, ನಂತರ ರೆಸ್ಟ್ ಅನ್ನುತ್ತಾರೆ. ಅವರು ನಿನ್ನ ಡ್ರೀಮ್ಸ್ನನ್ನು ತನಗೆ ಡ್ರೀಮ್ ಆಗಿ ಟ್ರೀಟ್ ಮಾಡುತ್ತಾರೆ. ನಿನ್ನ ಗೋಲ್ಗೆ ಸ್ಪೇಸ್ ಕೊಡುತ್ತಾರೆ, ನಿನ್ನ ಬೆಳವಣಿಗೆಗೆ ಟೈಮ್ ಕೊಡುತ್ತಾರೆ. ಮತ್ತು ಅವರು ಪೊಸೆಸಿವ್ ಆಗುವುದಿಲ್ಲ, ಕಂಟ್ರೋಲ್ ಮಾಡೋದೂ ಇಲ್ಲ. ಅವರು ನಿನ್ನನ್ನು ಚಿಕ್ಕ ಬಣ್ಣಂತೆ ನೋಡುತ್ತಾರೆ, ಕಟ್ಟಿ ಹಾಕದೆ ಬಟ್ ಸೇಫ್ ಆಗಿ ಫ್ರೀ ಆಗಿ ಬೆಳೆದಂತೆ. ನಂಬರ್ 5, ನಿನ್ನ ತಪ್ಪುಗಳನ್ನು ಉಪಯೋಗಿಸುವುದಕ್ಕಿಂತ ನಿನಗೆ ತೋರಿಸುವುದಿಲ್ಲ,
ನಿನ್ನ ಮಿಸ್ಟೇಕ್ ಅವರನ್ನು ವೆಪನ್ ಆಗುವುದಿಲ್ಲ. ಅವರು ಫೈಟ್ಗಳಲ್ಲಿ ನಿನ್ನ ಹಿಂದೆ ಮಾಡಿದ ತಪ್ಪುಗಳನ್ನು ತರೋದಿಲ್ಲ. ಅವರು ಅಫೆನ್ಸಿವ್ ಆಗುವುದಿಲ್ಲ ಮತ್ತು ಮ್ಯಾನಿಪುಲೇಟು ಮಾಡೋದಿಲ್ಲ. ಅವರು ಹೀಗೆ ಹೇಳುತ್ತಾರೆ, ತಪ್ಪು ಎಲ್ಲರೂ ಮಾಡ್ತಾರೆ, ನಾವಿಬ್ಬರು ಕ್ರಮೇಣ ಮೆಚೂರ್ ಆಗ್ತಾ ಹೋಗೋಣ. ಲವ್ ಎಂದರೆ ಪರ್ಫೆಕ್ಟ್ ಆಗಿರುವುದಲ್ಲ. ಲವ್ ಎಂದರೆ ಇಂಪ್ರೆಷನ್ಸ್ಗಳನ್ನು ಆಕ್ಸೆಪ್ಟ್ ಮಾಡುವುದು. ಅವರು ನಿನ್ನ ಫ್ಲಾಸ್ ನೋಡುತ್ತಾರೆ, ಆ ಫ್ಲಾಸ್ ನೋಡೆಯೋ ನಿನ್ನ ಬ್ಯೂಟಿಫುಲ್ ಅಂತೆ ಕಾಣುತ್ತಾರೆ. ನಾವು ಇದರಲ್ಲಿ ಏನು ತಿಳಿಯೋದು ಅಂದರೆ, ಯಾವ ವ್ಯಕ್ತಿ ನಿನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಾರೋ ಅವರು ನಿನ್ನ ಪರ್ಫೆಕ್ಟ್ ಅಂತಿಲ್ಲ, ವರ್ತ್ ಲವ್ವಿಂಗ್ ಅಂತ ನೋಡುವರು. ಅವರು ನಿನ್ನ ವರ್ಡ್ಸ್ ಕೇಳುತ್ತಾರೆ, ನಿನ್ನ ಮೈಂಡ್ ಅರ್ಥ ಮಾಡಿಕೊಳ್ಳುತ್ತಾರೆ, ನಿನ್ನ ಸಮಸ್ಯೆಗಳನ್ನು ಜೊತೆಗಿರುತ್ತಾರೆ, ನಿನ್ನ ಡ್ರೀಮ್ಸ್ಗೆ ಸಪೋರ್ಟ್ ಮಾಡ್ತಾರೆ, ನಿನ್ನ ಫ್ಲಾಸ್ನ ಅಕ್ಸೆಪ್ಟ್ ಮಾಡ್ತಾರೆ, ನಿನ್ನ ಆರ್ಜೆಂಟ್ ಫೀಲ್ ಮಾಡ್ತಾರೆ, ನಿನ್ನ ಸೇಫ್ಟಿ, ಹ್ಯಾಪಿನೆಸ್, ಮೆಂಟಲ್ ಪೀಸ್ ಇವನ್ನೆಲ್ಲ ಪ್ರೊಟೆಕ್ಟ್ ಮಾಡ್ತಾರೆ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.